ನಮ್ಮ ನಂಜನಗೂಡಿನಲ್ಲಿ ಒಂದು ಘಟನೆ ನಡೆಯಿತು. ಈಗ ಒಂದು 2 ತಿಂಗಳ ಹಿಂದೆ ಒಬ್ಬ ಹೋಟೆಲ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಒಬ್ಬ ಯುವಕ ಒಂದು ಮೊಬೈಲ್ ಫೋನ್ನಲ್ಲಿ ಒಂದು ಸಂದೇಶ ಕಳಿಸ್ತಾರೆ. ಇದನ್ನು ನೋಡಿದಂಥವರು ಯಾರಾದರೂ ಕುಮಾರಣ್ಣ ಅವರಿಗೆ ಈ ಕುಟುಂಬದ ಸಮಸ್ಯೆನ ತಿಳಿಸ್ಬೇಕು ಅಂತೇಳಿ ಒಬ್ಬ ಹೋಟೆಲ್ನಲ್ಲಿ ಮಾಡಿ ಕೆಲಸ ಮಾಡ್ತಕ್ಕಂಥ ಯುವಕ ಚೇತನ್ನು ಇಲ್ಲಿ ಬಂದಿದ್ದಾನೆ. ಇಲ್ಲಿ ಅವರು ಆ ಒಂದು ವಿಡಿಯೋ ಏನಾಗ್ತಾನೆ, ದೆಹಲಿಯಲ್ಲಿ ನಾನು ಅದನ್ನು ನೋಡಿದಾಗ ನಮ್ಮ PA ತೋರಿಸಿದಾಗ ಮುಂದಿನ ಒಂದು ಪ್ರವಾಸಕ್ಕೆ ನಾನು ಕರ್ನಾಟಕಕ್ಕೆ ಬಂದಾಗ ಮೊದಲು ಭೇಟಿ ಕೊಟ್ಟಿದ್ದು ಯಾವೊಂದು ಆ ಕುಟುಂಬದ ಸಮಸ್ಯೆ ಇತ್ತು ಹುಲ್ಲಳ್ಳಿನಲ್ಲಿ, ನಮ್ಮ ನಂಜನಗೂಡಿನ ಹುಲ್ಲಳ್ಳಿ ಗ್ರಾಮದಲ್ಲಿ. ನೇರವಾಗಿ ಆ ಗ್ರಾಮಕ್ಕೆ ಹೋಗಿ ಆ ಕುಟುಂಬ ಏನೋ ಒಂದು ಸಂಕಷ್ಟದಲ್ಲಿದ್ದರು, ಅವ್ರ ಕಷ್ಟವನ್ನು ಕೇಳಲಿಕ್ಕೆ ಏನೋದೆ. ಇದು ಮೈಸೂರು ಜಿಲ್ಲೆಯಲ್ಲಿ ಯಾವ ಒಂದು ಮುಖ್ಯಮಂತ್ರಿಗಳಿದ್ದಾರೆ ಅವರಿಗೆ ಅವ್ರ ಕಣ್ಣಿಗೆ ಕಾಣಲಿಲ್ಲ. ದೆಹಲಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಜವಾಬ್ದಾರಿಯನ್ನು ನರೇಂದ್ರ ಮೋದಿಯವರು ನನಗೇನು ಕೊಟ್ಟಿದ್ದರು, ನಾನು ಇಡೀ ದೇಶದಲ್ಲಿ ಪ್ರವಾಸ ಮಾಡಬೇಕಾದರೆ ನನ್ನ ಗಮನಕ್ಕೆ ಬಂದ ತಕ್ಷಣ ಅಂಥ ಪ್ರವಾಸವನ್ನು ಮೊಟಕುಗೊಳಿಸಿ ಆ ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಅಂತ ಏನು ಬಂದವು. ಎಲ್ಲರೂ ಅವತ್ತು ನಾವು ಹೋಗಿದ್ದು. ಆ ಹೆಣ್ಣು ಮಗಳನ್ನ ಕರೆಸಿದ್ದೇನೆ. ಇಲ್ಲಿ 2 ಸಣ್ಣ ಮಕ್ಕಳಿದ್ದಾರೆ. ಆ ಹೆಣ್ಣು ಮಗಳು ಕಿಡ್ನಿ ಪೇಷಂಟು. ಗಂಡನಿಗೆ ಗಾರೆ ಕೆಲಸಕ್ಕೆ ಹೋಗ್ತಿದ್ದ, ಅವನಿಗೆ ಆಕ್ಸಿಡೆಂಟ್ ಆಗಿ ಅವನ ಕಾಲು ಸಮಸ್ಯೆ ಆಯಿತು. ಈ ಹೆಣ್ಣುಮಗಳು ಮಲಗಿದ್ದಾಳೆ. ಅವ್ರ ಮನೆಗೆ ಹೋದರೆ ಆ ತಂದೆ ತಾಯಂದರು ಅವ್ರನ್ನ ಸಾಕಬೇಕು. ಇಂಥ ಒಂದು ಪರಿಸ್ಥಿತಿನಲ್ಲಿ ಏನೋ ಅವರ ಮನೆ ಬಾಡಿಗೆ ಮನೆಯಲ್ಲಿದ್ದರು, ಅವ್ರನ್ನ ಖಾಲಿ ಮಾಡಿಸೋದಕ್ಕೆ ಆ ಮನೆ ಓನರ್ ಹೇಳಿದರು. ಈಗ ನಮ್ಮ ಪಕ್ಷದ ವತಿಯಿಂದ ಹರೀಶ್ ಅವರು ಅವ್ರ ಸ್ನೇಹಿತರೆಲ್ಲ ಹೋಗಿ ಆ ಹೆಣ್ಣು ಮಗಳಿಗೆ ಈಗ ಒಂದು ಮನೆಗೆ ವ್ಯವಸ್ಥೆ ಮಾಡಿಕೊಟ್ಟು ಒಂದು ಲೀಸ್ ಬೇಸಿಸ್ನಲ್ಲಿ ಇನ್ನೊಂದು 2 ವರ್ಷದಲ್ಲಿ ನಿಮ್ಮ ಆಶೀರ್ವಾದದಲ್ಲಿ ನಿಮ್ಮ ಸರ್ಕಾರವೇ ಈ ರಾಜ್ಯದಲ್ಲಿ ಬರುತ್ತೆ ಅನ್ನೋದು ಗೊತ್ತು ನನಗೆ. ಏಕೆಂದರೆ ಅವ್ರಿಗೆ ಸೈಟ್ ಇಲ್ಲ, ಮನೆ ಕಟ್ಕೊಡ್ಲಿಕ್ಕೆ ಸೈಟು ಇಲ್ಲ. ಅದರಿಂದ ಈಗ ಹೊಸದಾಗಿ ಲೀಸ್ಗೆ ಒಂದು ಮನೆ ಕೊಡಿಸಿ ಗಂಡನಿಗೆ ಒಂದು ಸಣ್ಣ ಅಂಗಡಿ, ಪೆಟ್ಟಿಗೆ ಅಂಗಡಿ ಭೈರಪ್ಪ ಪೆಟ್ಟಿಗೆ ಅಂಗಡಿಯನ್ನು ಹಾಕಿ ಜೀವನ ಮಾಡಲಿಕ್ಕೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಗಳನ್ನು, ಮಕ್ಕಳು ಓದಲಿಕ್ಕೆ ಸ್ಕೂಲ್ ಫೀಸಿಂದ ಹಿಡಿದು ಎಲ್ಲ ರೀತಿಯ ಕುಟುಂಬಕ್ಕೆ ಇವತ್ತು ನೆರವು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ನಾವೇನು ಹಮ್ಮಿಕೊಂಡಿದ್ದೇವೆ. ಕೇವಲ ಪ್ರಚಾರಕ್ಕೆ ಇದನ್ನು ಮಾಡ್ತಕ್ಕಂಥದ್ದಲ್ಲ ನಮ್ಮ ಪಕ್ಷದ ಈ ಕಾರ್ಯಕ್ರಮಗಳು. ಮನೆಯಿಂದ ಹೊರಡೋದಕ್ಕಿಂತ ಮುಂಚೆ ಒಂದು 500 ಜನ ಮನೆ ಮುಂದೆ ಇದ್ದಾರೆ. ಅದರಲ್ಲಿ ಕ್ಯಾನ್ಸರ್ ಕಾಯಿಲೆ, ಕಿಡ್ನಿ ಕಾಯಿಲೆ 25 ಲಕ್ಷ 30 ಲಕ್ಷ ಬಿಲ್ ಹಿಡ್ಕೊಂಬಂದು ಮನೆ ಮುಂದೆ ಕೂತಿದ್ದಾರೆ. ಒಬ್ಬೊಬ್ಬರಿಗೆ ನಾನು 20 ಲಕ್ಷ 30 ಲಕ್ಷ ಎಲ್ಲಿಂದ ತರಲಿಕ್ಕೆ ಸಾಧ್ಯ ಪ್ರತಿದಿನ? ಇವತ್ತು ಸರ್ಕಾರದವ್ರು ಹೇಳ್ತಾರೆ, ನಾವು ಇವತ್ತು ಗೃಹಲಕ್ಷ್ಮಿ ಯೋಜನೆ ಪುಕ್ಕಟ್ಟೆ ಬಸ್ ಕೊಟ್ಟಿದ್ದೇವೆ, ಇವತ್ತು ಪುಕ್ಕಟ್ಟೆ ಕರೆಂಟ್ ಕೊಟ್ಟಿದ್ದೇವೆ, ಜನ ನೆಮ್ಮದಿಯಿಂದಿದ್ದಾರೆ ಅಂತಕ್ಕಂಥ ಒಂದು ಗುಂಗಲ್ಲಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ನನ್ನ ಮನೆ ಹತ್ರ ಬೆಳಗ್ಗೆ ಒಂದು ಅರ್ಧ ಗಂಟೆ ಬಂದು ಕೂತ್ಕೊಳ್ಳಿ. ಈ ರಾಜ್ಯದ ಜನರ ಬದುಕೇನಾಗಿದೆ ಅಂತಕ್ಕಂಥದ್ದನ್ನು ಚಿತ್ರಣ ನೀವು ಕಾಣ್ಬೋದು, ಸತ್ಯವನ್ನು.